ಇನ್ನು ಮೈಸೂರಿನಲ್ಲಿ ಕೊನೆಗೂ ದೋಸ್ತಿಗಳ ನಡುವೆ ಹೊಂದಾಣಿಕೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ. ಮೈಸೂರಿನಲ್ಲಿ ದೋಸ್ತಿಗಳ ನಡುವೆ ಕೊನೆಗೂ ಹೊಂದಾಣಿಕೆಯಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಾನು ಜಿ.ಟಿ. ದೇವೇಗೌಡ ಈಗ ಚೆನ್ನಾಗಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೂ ಜಿ.ಟಿ. ದೇವೇಗೌಡರಿಗೂ ಈ ಮೊದಲು ವ್ಯತ್ಯಾಸ ಇತ್ತು, ಈಗ ನಾವಿಬ್ರು ಮಾತಾಡಿದ್ದೀವಿ. ಇವತ್ತು ಜಿ.ಟಿ.ಡಿಗೆ ಫೋನ್ ಮಾಡಿದ್ದೆ, ನಿನ್ನೆ ಸಭೆಯಲ್ಲಿ ಏನದು ಗಲಾಟೆ ಅಂತ ಕೇಳಿದೆ. ಒಂದಿಬ್ರು ಕಾರ್ಯಕರ್ತರು ಮೈತ್ರಿ ಒಪ್ಪಲ್ಲ ಅಂತ ಜಿ.ಟಿ.ಡಿ ಮಾತಾಡಿದ್ರು. ಈ ಸಲ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ, ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸ್ತೀವಿ, ನಾವು ಜಂಟಿಯಾಗಿ ಮೈಸೂರಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ ಕೆ.ಪಿ. ನಾಗರಾಜ್ ಅವರಿಂದ. ನಾಗರಾಜ್, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅಂತ ಅನಿಸ್ತಾ ಇದೆ ನಿನ್ನೆಯಿಂದ. ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯನವರು ಒಂದಾಗಿದ್ದೀವಿ ಅಂತ. ಬಟ್ ಕ್ವೆಶ್ಚನ್ ಇರ್ತಕ್ಕಂಥದ್ದು, ಈ ಹೊಂದಾಣಿಕೆ ಕಾರ್ಯಕರ್ತರಲ್ಲೂ ಮೂಡುತ್ತಾ? ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಒಂದಾಗ್ತಾರಾ ಅಂತ? ಅರವಿಂದ್, ನಿನ್ನೆ ಏನೋ ಜೆಡಿಎಸ್ನ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರ ಸಭೆ ನಡೀತು. ಆ ಸಭೆಯಲ್ಲಿನ ಗೊಂದಲವನ್ನ ಬಿಜೆಪಿ ತನ್ನ ಅಡ್ವಾಂಟೇಜ್ಗೆ ಬಳಸಿಕೊಳ್ತಾ ಇರುವಂತಹ ಸಾಧ್ಯತೆಗಳು ತುಂಬಾ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿನೇ ಇದೆಲ್ಲದರ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಜಿ.ಟಿ. ದೇವೇಗೌಡರ ಜೊತೆಗೆ ಮಾಹಿತಿಯನ್ನ ಪಡೆದುಕೊಂಡು ಇವತ್ತು ಒಂದು ಸಂದೇಶವನ್ನ ರವಾನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಜಿ.ಟಿ. ದೇವೇಗೌಡರು ಇಬ್ರು ಕೂಡ ಒಂದಾಗಿದ್ದೇವೆ. ಈ ಸಂದರ್ಭದಲ್ಲಿ ಹಳೆಯ ದ್ವೇಷಗಳನ್ನ ಮರೆತು ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ನಮ್ಮ ಮೈತ್ರಿಯ ಮಾತಿಗೆ ನೀವು ಒಪ್ಪದೇ ಇದ್ರೆ ನೀವ್ಯಾರು ಪಕ್ಷದಲ್ಲಿ ಇರುವಂತ ಆಗತ್ತೆ, ಅಂದ್ರೆ ಮೈತ್ರಿ ಬೇಡ ಅನ್ನುವಂಥವ್ರು ಪಕ್ಷದಿಂದ ಹೊರ ಹೋಗ್ಲಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಪಕ್ಷದ ಮೈತ್ರಿಯ ಅಭ್ಯರ್ಥಿ ವಿರುದ್ಧ ಮಾತನಾಡೋರ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತ ಸೂಚನೆಯನ್ನ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ನಾನು ಜಿ.ಟಿ. ದೇವೇಗೌಡರು ಒಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಪದೇ ಪದೇ ತಮ್ಮ ಕಾರ್ಯಕರ್ತರಿಗೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಶ್ನೆ ಇರುವಂತಹದ್ದು ಅರವಿಂದ್, ಜಿ.ಟಿ. ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಜೊತೆಯಾಗಿ ಪ್ರಚಾರಕ್ಕೆ ಇಳಿದಂತ ಸಂದರ್ಭದಲ್ಲಿ ಮೂಡುವಂತಹ ವಾತಾವರಣ ಏನು, ಅಲ್ಲಿ ಎದ್ದೇಳುವಂತಹ ರಿಫ್ಲೆಕ್ಷನ್ಗಳು ಏನು ಅನ್ನುವಂಥದ್ರ ಆಧಾರದ ಮೇಲೆ ಮೈಸೂರಿನ ಮೈತ್ರಿಯ ಮೂಡು ನಿರ್ಧಾರವಾಗುತ್ತೆ. ಅರವಿಂದ್, ಇನ್ನೊಂದು ಪ್ರಶ್ನೆ, ಚುನಾವಣೆಗೆ ಇನ್ನು 12 ದಿನ ಬಾಕಿ ಇದೆ ನಾಗರಾಜ್. ಒಂದು ವೇಳೆ ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯ ಜಂಟಿ ಪ್ರಚಾರವನ್ನ ಮಾಡ್ತಾರೆ ಅಂದ್ರೆ ಅದು ಇಟ್ಸ್ ಟೂ ಲೇಟ್ ಅನ್ನೋ ಥರ ಸಿಚುಯೇಷನ್ ಇದೆಯಾ? ಇನ್ನೂ ಮೊದಲೇ ಆಗಬೇಕಾಗಿತ್ತು ಅಂತ, ಅಥವಾ ಈಗ ಜಂಟಿ ಪ್ರಚಾರ ಮಾಡಿದ್ರೂ ಕೂಡ ಡ್ಯಾಮೇಜ್ ಸರಿಪಡಿಸ್ಬೋದಾ? ಅರವಿಂದ್, ಈ ರೀತಿಯಾದಂತಹ ಮೈತ್ರಿಯ ಮಾತುಕತೆಯನ್ನು ಯಾವತ್ತಾಡಿದ್ರು ಅವತ್ತಿಂದನೇ ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯನವರು ಒಂದಾಗಿದ್ದೇವೆ ಅನ್ನುವಂಥ ಮಾತುಗಳನ್ನ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ಮೈತ್ರಿ ಅಭ್ಯರ್ಥಿಗೆ ಈ ರೀತಿಯಂತಹ ಸಂಕಷ್ಟಗಳು ಬರ್ತಿರಲಿಲ್ಲ. ಯಾಕಂದ್ರೆ ಕಳೆದ ವಾರ ನಡೆದಂತಹ ಮೈತ್ರಿಯ ಮೊದಲ ಸಭೆಯಲ್ಲಿ ಜಿ.ಟಿ. ದೇವೇಗೌಡರ ಹೆಸರನ್ನೂ ಕೂಡ ಹೇಳೋದಕ್ಕೆ ಮುಂದಾಗದಂತಹ ಸಿದ್ದರಾಮಯ್ಯನವರು ಈಗ ಸ್ವತಃ ಅವರೇನೆ ನಾನು ಜಿ.ಟಿ. ದೇವೇಗೌಡರ ಜೊತೆಗೆ ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ನಾವಿಬ್ಬರು ಒಂದಾಗಿದ್ದೇವೆ ಅನ್ನೋ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ನಾವಿಬ್ಬರು ಒಂದಾಗದ ಹೊರತು ಪರಿಸ್ಥಿತಿ ನಿವಾರಣೆ ಕಷ್ಟದಿಂದ ನಿವಾರಣೆ ಆಗಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ. ಆದ್ರೆ ತುಂಬಾ ಟೈಮ್ ಪಾಸ್ ಆಗಿದೆ. ಇನ್ನು ಇರುವಂತಹ ಕೆಲವೇ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಇವರಿಬ್ಬರು ಒಗ್ಗಟ್ಟಾಗಿ ಪ್ರಚಾರವನ್ನ ಮಾಡ್ತಾರೆ, ಉಳಿದಿರುವಂತಹ 8-10 ದಿನಗಳಲ್ಲಿ ಎಷ್ಟು ದಿನವನ್ನ ಕೊಡ್ತಾರೆ, ಮತದಾರರನ್ನ ಕನ್ವಿನ್ಸ್ ಮಾಡೋದು ಆಮೇಲೆ ಇರಲಿ ಅರವಿಂದ್, ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರಾ ಅನ್ನುವಂಥದ್ದೇ ಇನ್ನೂ ಕೂಡ ಇರುವಂತಹ ಪ್ರಶ್ನೆ. ಅರವಿಂದ್, ಓಕೆ ನಾಗರಾಜ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.